ನೀವು ನೋಡ್ತಾ ಇದ್ರಿ ಹುಮನಾಬಾದ್ನಲ್ಲಿ ಇವತ್ತು ಅನೇಕ ಯುವಕರು ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇದೆ. ಹುಮನಾಬಾದ್ನಲ್ಲಿ ಯಾವುದು ಬೃಹತ್ವಾದಂತ ಏಜ್ಗಳು ಬರ್ತಾ ಇಲ್ಲ. ಇವತ್ತು ತಾವು ಇದಕ್ಕೆ ಏನಾಯ್ತು, ನಮ್ಮದೇ ಆದಂತ ಒಂದು ತಪ್ಪುನಿಂದ ಇವತ್ತು ನಾವು ಹುಮನಾಬಾದ್ ಕ್ಷೇತ್ರ 10 ವರ್ಷದಿಂದ ಹೋಗಿದೆ. ಸೋಲು ಗೆಲುವು ಎರಡು ಕೂಡ ಸಹಜವಾಗಿ ತೋಡಿರ್ತಕ್ಕಂಥದ್ದು. ಸೋತಿದೀವಿ ಅಂತ ನಾವೆಲ್ಲಿ ಮನೆ ಕೂಡಿರ್ತಕ್ಕಂಥದ್ದಲ್ಲ, ಸುಮಾರು ದಿನ ಜನರ ಮಧ್ಯದಲ್ಲಿ ಸೇರಿ ಜನರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ತೊಡಗಿದ್ದೀನಿ. ಇವತ್ತು ನಾವು ನೋಡ್ತಾ ಇದ್ರಿ, ಮೊದಲನೇದಾಗಿ ಪಾಪ ನಮ್ಮೆಲ್ಲ BLA 2 ಮತ್ತು ನಮ್ಮ ಪಕ್ಷದ ಮುಖಂಡರೆಲ್ಲ ಸಾಕಷ್ಟು ಸಮಯ ಆದ್ರೂ ಕೂಡ ಮೊದಲ ಊಟ ಮಾಡ್ತೀರಾ ಅಥವಾ ಇದು ಸಭೆ ಮಾಡೋಣ ಅಂದ್ರ, ಇಲ್ಲ ಸರ್ ಫಸ್ಟ್ ಸಭೆ ಆಗ್ಲಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂದ್ರಿ. ತಮ್ಗೆಲ್ಲರಿಗೆ ನನ್ನ ಪರವಾಗಿ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರ ಇದ್ರ ಮಹತ್ವ ಏನಂದ್ರೆ ನಿಮಗೂ ಕೂಡ ಅರ್ಥ ಆಗದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರ ನಾವು ಯಾವಾಗ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ನೋಡಿದಾಗ ಕೆಲವರು ಕಾರ್ಯಕ್ರಮದಲ್ಲಿ ಕೆಲವರು ಊಟಕ್ಕೆ ಹೋಗ್ತಕ್ಕಂಥದ್ದಿತ್ತು. ಇವತ್ತು ನಾವೆಲ್ಲರೂ ಕೂಡ ಬಹಳ ಸುದೀರ್ಘವಾಗಿ ಫಸ್ಟ್ ಇದು SIR ಬಗ್ಗೆ ಮಾತಾಡೋಣ, ಆಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ತಾವೆಲ್ಲ ಕೂಡ ಹೇಳಿ. ಇವತ್ತು ವಿಶೇಷವಾಗಿ ನಮ್ಮ ಬ್ಯಾಗಿಯವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ನಮ್ಮ ತಾಲೂಕಿನ ಅಧ್ಯಕ್ಷರು ಕೇಶಪ್ಪ ಅವರು ಸಾಕಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಸುಮಾರು ಸ್ಟೇಟ್ಗಳಲ್ಲಿ ಮೊದಲನೇದಾಗಿ ಬಿಹಾರದಿಂದ ಪ್ರಾರಂಭ ಆಯ್ತು, ಪಶ್ಚಿಮ ಬಂಗಾಳ ಆಯ್ತು, ತಮಿಳುನಾಡು ಆಯ್ತು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ತಾವೆಲ್ಲ ಕೂಡ ನೋಡಿ. ನನಗೆ ಮಾಹಿತಿ ಪ್ರಕಾರ ಬಿಹಾರದ ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ 12 ರಾಜ್ಯಗಳಲ್ಲಿ SIR ಪತ್ರಿಕೆ ನಡೆಸುವ ಘೋಷಣೆಯನ್ನು ಚುನಾವಣಾ ಆಯೋಗ ಮಾಡಿತು. ಫೇಸ್ ಕಟ್ ಎಂದು ಕರೆಯಲಾಗುವ ಈ ಪ್ರಕ್ರಿಯೆ ಛತ್ತೀಸ್ಗಢ, ಗೋವಾ, ಗುಜರಾತ್, ಕೇರಳ, ಮಧ್ಯಪ್ರದೇಶ, ರಾಜಸ್ಥಾನ್, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡೋಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಮತ್ತು ಪುದುಚೇರಿಗಳಲ್ಲಿ ನಡೆಯುತ್ತಿದೆ. ನವೆಂಬರ್ 4ರಿಂದ ಶುರುವಾದ ಈ ಪ್ರಕ್ರಿಯೆ ಯೋಗಪಾದಿಯಲ್ಲಿ ನಡೆದು ಈಗಾಗಲೇ ವಿವಿಧ ರಾಜ್ಯಗಳ ಕರಡು ಮತದಾರರ ಪಟ್ಟಿಗಳು ಬಿಡುಗಡೆ ಆಗಿ ತೊಡಗಿವೆ. ನೋಡಿ, ಎಲ್ಲೆಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಮತಗಳು ಕಡಿಮೆ ಆಗಿದೆ ಸ್ವಲ್ಪ ತಮಗೆ ಮಾಹಿತಿ ಕೊಡ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 58 ಲಕ್ಷ ಕರಡು ಮತದಾರರ ಪಟ್ಟಿಗಳಲ್ಲಿ ಬಿಡುಗಡೆ ಆಗಿದೆ. ಮತ್ತು ಅದರ ಜೊತೆಯಲ್ಲಿ ರಾಜಸ್ಥಾನದಲ್ಲಿ 42 ಲಕ್ಷ, ಗೋವಾದಲ್ಲಿ 10 ಲಕ್ಷ, ಗುಜರಾತಿನಲ್ಲಿ 72 ಲಕ್ಷ, ತಮಿಳುನಾಡಿನಲ್ಲಿ 97 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ತೆಗೆದುಹಾಕಲಾಗಿದೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 97 ಲಕ್ಷಕ್ಕಿಂತ ಅಧಿಕ ಮತಗಳನ್ನು ತೆಗೆದುಹಾಕಿದೆ. 3 ಕೋಟಿ ಮತಗಳು ಕಟ್ ಮಾಹಿತಿಗಳು ಗಾಬರಿ ಹುಟ್ಟಿಸುವ ವಿಚಾರವಾಗಿದೆ. ಅತಿ ಹೆಚ್ಚಿನ ಓಟುಗಳು ಡಿಲೀಟ್ ಆಗಿರೋದು ಕೊಟ್ಟ ವಿಳಾಸದಲ್ಲಿ ಅವರು ಲಭ್ಯ ಇಲ್ಲ. ಇವತ್ತು ಎಲ್ಲೆಲ್ಲಿ ಕಟ್ ಆಗಿದೆ ಪರವಾಗಿಲ್ಲ, ಎಲ್ಲರೂ ಸೇರ್ಬೇಕಲ್ಲ. ಇವತ್ತು ಹುಮನಾಬಾದ್ನಲ್ಲಿ 2,56,000 ಮತದಾರಿದ್ದಾರೆ. ಇವತ್ತು ಇಲ್ಲಿ ಈ ಮತದಾನದಿಂದ ಯಾರು ಕೂಡ ವಂಚಿತರಾಗಬಾರ್ದು ಅಂತ ನಮ್ಮ ಉದ್ದೇಶ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮ್ಮ ಮತದಾನ ಹಕ್ಕು ಇದೆ, ಆ ಮತದಾನ ಹಕ್ಕಿನಿಂದ ಯಾರು ಕೂಡ ಹೊರಗಿರಬಾರ್ದು ಅಂತ ಈ ಉದ್ದೇಶದಿಂದ ಇದೆಲ್ಲ ಕಾರ್ಯಕ್ರಮ ಇದು ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ಹೊಸದಾಗಿ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರಾದಂತ BK ಹರಿಪ್ರಸಾದ್ ಅವರು ಕೂಡ ಬಹಳ ಗಂಭೀರದಿಂದ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಸೆಮಿನಾರ್ ಮಾಡಿದ್ರು. ನಾನು ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕೂಡ ಅಲ್ಲಿ ಹೋಗಿದ್ವಿ. ಸುಮಾರು 2 ತಾಸಿಂದ 3 ತಾಸವರೆಗೆ ಸುದೀರ್ಘವಾಗಿ ಇದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಆಯ್ತು. ಆ ಚರ್ಚೆ ಆಗಿದಾಗ ನೋಡಿದಾಗ ಇಲ್ಲಿ ಇರ್ತಕ್ಕಂಥ ಮತದಾರ ಇವತ್ತು ಯಾವ ಮತದಾರಿ ಕಟ್ ಮಾಡಬೇಕು, ಯಾವ ಮತದಾರಿ ತೆಗಿಬೇಕು, ಅವ್ರೆಲ್ಲ ಒಂದು ಸ್ಟ್ರಾಟಜಿ ಇದೆ. ಯಾಕಂದ್ರೆ ಅವ್ರ ಕೆಲಸ ಅದೇ. ಇವತ್ತು ಹುಮನಾಬಾದ್ ಕ್ಷೇತ್ರದಲ್ಲಿ ಎಷ್ಟು ಮತದಾರನ್ನು ನಾವು ತೆಗಿಬೇಕು, ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀವಿ. ರಾಜ್ಯ ನಡೀತಾ ಇದೆ, ದೇಶ ನಡೀತಾ ಇದೆ. ನಮ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ರು, ಇದು ಯಾವಾಗ್ಲೂ ನಡೀತಾ ಇದೆ, ಇದು ಹೊಸದಾಗಿ. ಇವತ್ತು SIR ಏನ್ ಮಾಡ್ತಾ ಇದಾರ, ಇದು ಹೊಸದಾಗಿ. ಮೊದಲೆಲ್ಲ ಯಾವಾಗ ಬರ್ತಾ ಇತ್ತು, ಬರೀ ವೋಟರ್ ಬದಲಾವಣೆ ಆಗ್ತಕ್ಕಂಥದ್ದು ಇತ್ತು. SIR ಅಂತೂ ಕೂಡ ಎಂದೂ ಕೂಡ ಬದಲಾವಣೆ ಆಗಿಲ್ಲ. ಇದು ಪ್ರಥಮ ಬಾರಿಗೆ. ಯಾಕಂದ್ರೆ ನಾವು ರಾಜಕೀಯ ಜೀವನದಲ್ಲಿ ಸುಮಾರು
30ರಿಂದ 40 ವರ್ಷದಿಂದ ಈ ನಾನು ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ತಾವೆಲ್ಲ ಒದಗಿಸ್ಕೊಟ್ಟಿದ್ದೆ. ಅವಾಗೆಲ್ಲ ನೋಡಿದಾಗ ಇದು ಯಾವುದೂ ಕೂಡ SIR ಅಂತ ನಾವು ನೋಡೇ ಇಲ್ಲ. ಇವತ್ತು ಏನ್ ಬಂದಿದೆ, ಇವತ್ತು ನಿಮ್ಮೆಲ್ಲರ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತೇನು BLA 2 ತಮ್ಮಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ BLO ಜೊತೆಯಲ್ಲಿ BLA 2 ಕೂಡ ಹಿಂದೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಕೊಟ್ಟಿದ್ದು, ನಿಮಗ ಸ್ವಲ್ಪ ಹೆಚ್ಚಾಯ್ತು, ಸ್ವಲ್ಪ ಕಡಿಮೆ ಆಯ್ತು, ಅದು ಪರವಾಗಿಲ್ಲ. ಬಟ್ ಇದರಲ್ಲಿ ನೀವೆಲ್ಲರೂ ಕಳಕಳಿ ಮನವಿ ಮಾಡ್ತೀನಿ, ನಿಮ್ಮ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಮ ಜೊತೆಯಲ್ಲಿ ಎಡಗಡೆ ಕೂರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಿಗೆ ಕೂಡ ನಾನು ವಿನಂತಿ ಮಾಡ್ತೀನಿ, ಇದರಲ್ಲಿ ಏನಪ್ಪಾ BLA 2 ಇದ್ದಾರ, ಅವ್ರಿದ್ದಾರ, ರಾಜಶೇಖರ್ ಪಾಟೀಲ್ ಇದ್ದಾರ, ಮಾಡ್ತಾರ ಅಂತ ದಯಮಾಡಿ ಇದಕ್ಕೆ ಹೋಗ್ಬೇಡ. ಇವತ್ತು ಎಲ್ಲರ ಒಂದು ಕರ್ತವ್ಯ ಇದೆ, ಎಲ್ಲರ ಒಂದು ಕೆಲಸ ಇದೆ. ನೀವೆಲ್ಲರೂ ಜೊತೆಗೂಡಿ BLAಗಳ ಜೊತೆಲೆ ಕೈ ಜೋಡಿಸಿ ಇವತ್ತಿರ್ತಕ್ಕಂಥ ನಮ್ಮ ಮತದಾರರು, ಇವತ್ತು ಹುಮನಾಬಾದ್ ಕ್ಷೇತ್ರದಲ್ಲಿ ಯಾರ ಮತದಾರರು ಯಾರಿಗೂ ಕೂಡ ವಂಚಿತ ಆಗ್ಬಾರ್ದು, ಅದು ಒಂದು ನಮ್ಮ ಉದ್ದೇಶ. ಅದು ವಂಚಿತ ಆಗ್ಬಾರ್ದು ಅಂದ್ರೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನೀವು ಪ್ರಯತ್ನ ಮಾಡಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಏನಾಗಿದೆ, ನಿಮ್ಮದು ಒಂದು ವೇಳೆ ನಮ್ಮ ಜಾಬ್ ಶೆಟ್ಟಿ ಅವ್ರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ, ನೀವು ಮತದಾನ ಹಕ್ಕು ನಿಮ್ಗೆ ಹೋಯ್ತು ಅಂದ್ರೆ ನಾವು ಮನುಷ್ಯನ ಜೀವನದಲ್ಲಿ ಇದ್ದು ಸತ್ತ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದಾರ, ಮತದಾನ ಹಕ್ಕು ಯಾರು ಕೂಡ ಬಿಡಬಾರದು. ಯಾರಿಗಾರ ಹಾಕಿ ಓಟ್ ಹಾಕ್ತಕ್ಕಂಥದ್ದು ಅದೊಂದು ಬೇರೆ, ಆದ್ರೆ ನಿಮ್ಮ ಹಕ್ಕು ನೀವು ಮಾಡ್ತಕ್ಕಂಥದ್ದು. ಇವತ್ತು ನೋಡಿ, ಇವತ್ತು ನಾವು ರಾಜ್ಯದಲ್ಲಿ ಅನೇಕ ಸ್ಕೀಮ್ಗಳು 2023 ಚುನಾವಣೆಯಲ್ಲಿ ನಮ್ಮ ಇರ್ತಕ್ಕಂಥ ಲೀಡರ್ಸ್ ಯಾವ ರೀತಿ ಘೋಷಣೆ ಮಾಡಿದ್ರು, ಅದ್ರ ಪ್ರಕಾರ 23ರಿಂದ ಇವತ್ತು 26ವರೆಗೆ 3 ವರ್ಷ ಮುಗಿದಿದೆ. ಇವತ್ತೆಲ್ಲಾ ಸ್ಕೀಮ್ಸ್ ಅದು ಎಷ್ಟಿದೆ ಇದನ್ನ ನಾನು ಆಮೇಲೆ ಹೇಳ್ತೀನಿ, ಒಳ್ಳೆ ರೀತಿಯಿಂದ ನಡೀತಾ ಇದೆ. ಇವತ್ತು ಮುಂದೆ ಸ್ಕೀಮ್ ಒಂದೇ ಅಲ್ಲ, ಯಾವುದೇ ಒಂದು ಕೆಲಸ ನಿಮ್ಮದು ವೋಟರ್ ID ಇದ್ರೆ ಮಾತ್ರ ನೀವೆಲ್ಲಂತೂ ಕೂಡ ಎಲಿಜಿಬಲ್ ಆಯ್ತ್ರಿ, ತಾವೆಲ್ಲರೂ ಕೂಡ ಅದಕ್ಕೆ ಅರ್ಹರಾಯ್ತ್ರಿ. ದಯಮಾಡಿ ಇದು ಗಂಭೀರ, ಇವತ್ತು ಗಂಭೀರತೆ ತಾವೆಲ್ಲ ಕೂಡ ತಿಳ್ಕೊಬೇಕಾಗಿದೆ. ನಿನ್ನೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ಸಾಗರ್ ಖಂಡ್ರೆ ಅವರು, ರಹೀಂ ಖಾನ್ಗಿ ಅವರು, ನಾವೆಲ್ಲರೂ ಕೂಡ ಬೀದರ್ನಲ್ಲಿ ಕೂಡ ನಾವು ಮಾಡಿದೀವಿ ಈ ಒಂದು ಕಾರ್ಯಕ್ರಮ. ಇವತ್ತು ಹುಮ್ನಾಬಾದ್ನಲ್ಲಿ ಪ್ರತ್ಯೇಕವಾಗಿ ನಮ್ ಜಾಬ್ ಶೆಟ್ಟಿ ಅವ್ರು ಹೇಳ್ತಾ ಇದ್ರು, ಬೀದರ್ನಲ್ಲೇ ಬೇಕಾದ್ರೆ ಹುಮ್ನಾಬಾದ್ ಕರೆಯೋಣ ಅಂತ. ನಾನಿಲ್ಲ ಸರ್, ಹುಮ್ನಾಬಾದ್ನಲ್ಲಿ ಒಂದು ಪ್ರತ್ಯೇಕವಾಗಿ ಮಾಡೋಣ, ನಮ್ಮ BLO 2 ಅವ್ರ ಜೊತೆಲಿ ನಮ್ಮ ಪಕ್ಷದ ಮುಖಂಡರಿಗೆ ಕೂಡ ನಾವು ಕರೆಸ್ತೀವಿ ಅಂದಾಗ ಅವ್ರು ಹೇಳಿದ್ರು, ಆಯ್ತು ಸರ್, ಬಹಳ ಸಂತೋಷದಿಂದ ತಾವು ಹುಮ್ನಾಬಾದ್ನಲ್ಲಿ ಮಾಡಿ. ಇದ್ರ ಉದ್ದೇಶ ಏನು ಅಂತ ನೀವೆಲ್ಲ ತಿಳ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೀನಿ. ಇದು ಬಹಳ ಗಂಭೀರ ಇರ್ತಕ್ಕಂಥದ್ದು. ಈಗಾಗಲೇ ಗುಲ್ಬರ್ಗಾದಲ್ಲಿ ಕೂಡ ನಮ್ದು ಅನೇಕ ಜನ ಟ್ರೈನಿಂಗ್ ಹೋಗಿದ್ದಾರೆ, ಇವತ್ತಲ್ಲಿ ನೋಡ್ ಬಂದಿದ್ದಾರೆ. ನಾನು ದಯಮಾಡಿ ನಮ್ಮ ಕೆಲವು ಮುಖಂಡರಿಗೆ ಕೂಡ ನಿಮ್ಮ ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ಇನ್ನೂ ಉದ್ದೇಶ ಇದೆ, ಹುಮ್ನಾಬಾದ್ದಲ್ಲಿ ಒಂದು ವಾರ್ಡ್ ಕೂಡ ತೆಗಿಬೇಕು. ಯಾಕಂದ್ರೆ ಇದ್ರದ್ದೊಂದು ಪ್ರತಿಯೊಂದು ಮಾಹಿತಿ ಕೂಡ ನಮಗೆ ಬರಬೇಕು, ಎಲ್ಲೆಲ್ಲಿ ಏನ್ ಪ್ರಗತಿ ಇದೆ, ಪ್ರೋಗ್ರೆಸ್ ಇದೆ, ಅದೆಲ್ಲರೂ ಕೂಡ ವಾರ್ಡ್ ಮುಖಾಂತರ ನಾವು ತಿಳ್ಕೋಬೇಕು ಅಂತ ಕೇಶವಣ್ಣರೇ ವಾರ್ಡ್ ಕೂಡ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗುರ್ತಿದೆ, ಲಕ್ಷ್ಮಣರಾವ್ ತಾವು ಜಿಲ್ಲಾ ಪಂಚಾಯತ್, ನಮ್ಮ ರಮೇಶ್ ಅವ್ರ ತಾಲೂಕ್ ಪಂಚಾಯತ್, ಅನೇಕ ಜನ ನಗರಸಭೆ, ಪೂರಸಭೆ ತಾವೆಲ್ಲರೂ ಕೂಡ ವ್ಯವಸ್ಥಿತವಾಗಿ ಮಾಡಿದ್ವಿ. ಇವತ್ತೆಲ್ಲರೂ ಕೂಡ ಭಾಗಿಯಾಗ್ತಕ್ಕಂಥದ್ದು ನಾನೇನಪ್ಪಾ ನೀನೇನಪ್ಪಾ ಅಂತಂದ್ರೆ ಆಗೋದಿಲ್ಲ. ನಾವೆಲ್ಲರೂ ಕೂಡ ಭಾಗಿಯಾಗಿ ಪಕ್ಷ ಮತ್ತು ಕಾರ್ಯಕರ್ತರು, ಮುಖಂಡರೇ ಒಂದು ಪಕ್ಷದ ಸಂಪತ್ತು. ಇವತ್ತು ನೀವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಈ ಕಾರ್ಯ ಯಶಸ್ವಿ ಆಗಕ್ಕೆ ಸಾಧ್ಯ ಆಗಿದೆ. ಇವತ್ತು ಅನೇಕ ವಿಚಾರಗಳು ಇವತ್ತು ನಮ್ಮ ಹೇಳ್ತಾ ಇದ್ರು, ಜೂನ್ 30ರಿಂದ ಜುಲೈ 29ವರೆಗೆ ಈ ಎನ್ವರೇಷನ್ ಫಾರ್ಮ್ ಇವತ್ತೇನು 3 ಟೈಮ್ 3 ಸಲ BLO ವಿಸಿಟ್ ಟು ಅವರ್ ಹೌಸ್. ಇವತ್ತ 3 ಬಾರಿ ನಮ್ಮ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು BLOಗಳು. ಅವ್ರು ಬಂದ ತಕ್ಷಣ ಮತದಾನ ಪಟ್ಟಿ ಪರಿಶೀಲನೆ ಫಸ್ಟ್ ಸಲ ಬಂದಾಗ ಅವರು ಪಿಂಕ್ ಸ್ಟಿಕ್ಕರ್ ನಿಮ್ಮ ಗೋಡೆಗೆ ಅಂಟಿಸ್ತಕ್ಕಂಥದ್ದು ಇವತ್ತೆಲ್ಲ ಕೂಡ ತಿಳ್ಕೊಳ್ರಿ. ರೌಂಡ್ ಸ್ಟಿಕ್ಕರ್ ಡೋರ್ ಲಾಕ್ ಮನೆ ಬಾಗಿಲಲ್ಲಿ ಇತ್ತು, ಮನೆ ಬಾಗಿಲಿ ಲಾಕ್ ಇತ್ತು ಅಂತಂದ್ರೆ ಅವ್ರು 2ನೇ ಸಲ ಬಂದಾಗ ರೌಂಡ್ ಸ್ಟಿಕ್ಕರ್ ನಿಮ್ ಮನೆ ಬಾಗಿಲಿಗೆ ಹಚ್ಚತಕ್ಕಂಥ ಕೆಲಸ ಇದೆ. ಇವತ್ತು ಫೋಟೋ ಚೇಂಜ್, ಇವತ್ತು ಏನಾದ್ರೂ ಫೋಟೋ ನಮ್ಗೆ ಇರ್ತಕ್ಕಂಥ ಇದರಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಬೇಕಾಗಿತ್ತು ಅಂದ್ರೆ ಅದೇನು ಮಾಡೋದೇನು ಅಷ್ಟು ಅವಶ್ಯಕತೆ ಇಲ್ಲ. ಇವತ್ತು ಫಾರ್ಮ್ ನಂಬರ್ 6 ಏನ್ ನಿಮ್ಗೆ ಸಿಗ್ತಕ್ಕಂಥ ಇದೆ, ಹೆಸರು ಸೇರ್ಪಡೆ ಮಾಡ್ತಕ್ಕಂಥದ್ದು ಫಾರ್ಮ್ ನಂಬರ್ 6 ಅಂತ
ಇವತ್ತು ಅದು ಇದೆ. ದಯಮಾಡಿ ಫಾರ್ಮ್ ನಂಬರ್ 7 ಡೆಲಿಟ್ ಸತ್ತವರು ಮತ್ತು ಡಬಲ್ ಎರಡೆರಡು ಹೆಸರಿರ್ತಕ್ಕಂಥವ್ರು ಈಗಾಗಲೇ ಹೇಳಿದ್ರು. ಒಂದು ನಂದು ಹುಮ್ನಾಬಾದ್ ಇದೆ, ಬಸವ ಕಲ್ಯಾಣದೂ ಇದೆ, ಬೇರೆ ಬೇರೆ ಕಡೆ ಇತ್ತು ಅಂದ್ರೆ ನಾವು ಒಂದು ಹೆಸರು ಡೆಲಿಟ್ ಮಾಡ್ತಕ್ಕಂಥ ಕೆಲಸ ಅದು ಫಾರ್ಮ್ ನಂಬರ್ 7ರಲ್ಲಿ. ಫಾರ್ಮ್ ನಂಬರ್ 8 ಅಲ್ಲಿ ಇದು ಬದಲಾವಣೆ, ಶಿಫ್ಟಿಂಗ್, ನೇಮ್ ಚೇಂಜ್, ಪ್ಲೇಸ್ ಚೇಂಜ್, ಶಿಫ್ಟಿಂಗ್. ನಾವು ಇಲ್ಲಿಂದ ಎಲ್ಲಿಗಾದ್ರೂ ಬೇರೆ ಕಡೆ ಹೆಸರು ಬದಲಾವಣೆ ಮಾಡಬೇಕಾಗಿದೆ, ಶಿಫ್ಟಿಂಗ್ ಮಾಡಬೇಕಾಗಿದೆ, ಚೇಂಜ್ ಮಾಡಬೇಕಾಗಿದೆ ಅಂದ್ರೆ ಫಾರ್ಮ್ ನಂಬರ್ 8. ಇವತ್ತು ನಮ್ಮ ಲಾಗಿನ್ ಸಿಇಒ ಕರ್ನಾಟಕ ಲಾಗಿನ್ ಮಾಡಿದ್ರೆ 2002 ಪಟ್ಟಿ ನಿಮ್ದೇನು ವೋಟರ್ ಲಿಸ್ಟ್ ಇದೆ. ಇವತ್ತ ಏನು ಸಿಇಒ ಕರ್ನಾಟಕ ಲಾಗಿನ್ ಮಾಡಿದ್ರೆ 2002 ವೋಟರ್ ಲಿಸ್ಟ್, ಅದು ವೋಟರ್ ಲಿಸ್ಟ್ ಬರ್ತದೆ. ಯಾಕಂದ್ರೆ ಇವ್ರು ಏನ್ ಮಾಡಿದಾರೆ 2002 2025 ಇರ್ತಕ್ಕಂಥ ಇದರಲ್ಲಿ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥದ್ದು. BLO ಮತ್ತು BLS ನಿರಂತರ ಸಂಪರ್ಕ, ನೀವು ಅವ್ರ ಜೊತೆಯಲ್ಲಿ ನೀವು ಕೈಗೂಡಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. BLO ಕೂಡ ಸರ್ಕಾರ ವತಿಯಿಂದ, BLA ನಮ್ಮ ಪಕ್ಷದ ವತಿಯಿಂದ ಇವತ್ತೆಲ್ಲರ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಅದ್ರ ಜೊತೆಯಲ್ಲಿ ಈಗ ಈ ಬರ್ತಕ್ಕಂಥ 30ನೇ ತಾರೀಕು ಆಗಿದ್ದಾಗ ಯಾರು ಕೂಡ ವೋಟರ್ ಲಿಸ್ಟ್ ನಲ್ಲಿ ಯಾರದು ಕೂಡ ಹೆಸರಿಲ್ಲ, ಎಲ್ಲರೂ ಕೂಡ ಕ್ಲೋಸ್ ಆಗ್ಬಿಡ್ತು. ಈ ಹೊಸದಾಗಿ ಪ್ರಾರಂಭ ಆಗಿದ್ದಾಗ ಅದು ವೋಟರ್ ಲಿಸ್ಟ್ ಹೊಸದಾಗಿ ಪ್ರಾರಂಭ ಆಗ್ತದೆ. ನಾನು ವೋಟರ್ಸ್ ಇಲ್ಲ, ನೀವು ವೋಟರ್ಸ್ ಇಲ್ಲ. ಒಂದ್ ವೇಳೆ ನೀವು ವೋಟರ್ಸ್ ಇಲ್ಲ, ನಾವು ಮತದಾರರು ಈಗ ಬರ್ತಕ್ಕಂಥ ಕೆಲವೇ ದಿನದಲ್ಲಿ ನಿನ್ನೆ RDPR ಸಚಿವರು ಅಂತ ಈಶ್ವರ್ ಖಂಡ್ರೆ ಅವರು ನಮ್ಗೆ ಹೇಳ್ತಾ ಇದ್ರು, ಇಲ್ಲ ನಾವು 3 ತಿಂಗಳ ಒಳಗಡೆ ಕೋರ್ಟಿಗೆ ಬರ್ಕೊಂಡಿದೀವಿ, ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಗ್ರಾಮ ಪಂಚಾಯತು ನಾವು ಚುನಾವಣೆ ಮಾಡ್ತೀವಿ ಅಂತ RDPR ಸಚಿವರು ನಿನ್ನೆ ನನಗೆ ಹೇಳ್ತಾ ಇದ್ರು. ವೇದಿಕೆ ಮುಖಾಂತರ ನನಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ರು. ಇವತ್ತು ನಾನೇನು ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ನಾವೆಲ್ಲ ಚುನಾವಣೆಯಲ್ಲಿ ಈಗಾಗಲೇ ಅನೇಕ ಜನ ಆಕಾಂಕ್ಷಿಗಳು ತಾವು ಕೂಡ ಇದೆ. ನೋಡೋಣ ರೋಸ್ಟರ್ ಏನ್ ಬರುತ್ತೆ, ಯಾವ ರೀತಿ ತೀರ್ಮಾನಗಳು ತಗೋಬೇಕು, ಯಾರ್ಯಾರ ಪಕ್ಷದ ಅಭ್ಯರ್ಥಿಗಳು ಹಾಕ್ತೀರಿ, ಎಲ್ಲೆಲ್ಲಿ ರೋಸ್ಟರ್ ಅನುಗುಣವಾಗಿ ಎಲ್ಲರೂ ಕೂಡ ಹಾಕ್ತೀರಿ. ಇವತ್ತು ಬರೇ ಯಾರಿಗೆ ಇಚ್ಛೆ ಇದೆ ಅವರೇ ಮಾಡ್ತಕ್ಕಂಥದ್ದಲ್ಲ, ಎಲ್ಲರೂ ಕೂಡ ಒಂದು ಪಕ್ಷದ ಕೆಲಸ, ಇದು ಒಂದು ಬಹಳ ದೊಡ್ಡ ಕೆಲಸ ಇದೆ ಅಂತ ನೀವೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ತೀರಾ ಅಂತ ನಾನು ಭಾವಿಸಿದ್ದೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ಮತ್ತೆ ಇದಕ್ಕೆ ಏನಿದ್ರು ಕೂಡ ನಾವು ನಿಮ್ ಜೊತೆಯಲ್ಲಿ ನೇರವಾಗಿ ನಾನು ಇನ್ನೊಂದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ, ಯಾರಿದ್ರಲ್ಲಿ 255 ಇವರೇ ನಮ್ಮವ್ರು ಇದ್ದಾರ, BLA 2 ಫಸ್ಟ್ ಸೆಕೆಂಡ್ ಥರ್ಡ್ ಯಾರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೀರಿ ಅವ್ರಿಗೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿ ಸಿಗ್ತದ ಅಂತ ಕೂಡ ನಮ್ಗೆ ವೇದಿಕೆ ಮುಖಾಂತರ ಹೇಳಿ. ಯಾರು ಪಕ್ಷಕ್ಕಾಗಿ ಯಾರು ಕೆಲಸಕ್ಕಾಗಿ ದುಡಿತಾರ ಅವ್ರಿಗೆ ಪರಿಗಣಿಸ್ತಕ್ಕಂಥ ನಮ್ಮೆಲ್ಲರ ಹೊಣೆ ಇದೆ. ಇವತ್ತು ನಾನು ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ, ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದೀನಿ. ದಯಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮಲ್ಲಿ ಕೂಡ ಒಂದು ಬೇಕು, ನಾನ್ ಮಾಡ್ಬೇಕು, ನಾನ್ ಮುಂದೆ ನಿಮ್ಮ ಹತ್ರ ಪೈಪೋಟಿ ಇರ್ಬೇಕು, ನಾನ್ ಮಾಡ್ತೀನಿ, ನೀನ್ ಮಾಡ್ತೀನಿ, ನಾನ್ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನೀವು ಆ ರೀತಿ ಮಾಡ್ರಿ. ನಿಮ್ ಜೊತೆ ನಾವಿದ್ದೀವಿ. ಮುಂದೆ ಈಗೇನ್ ನಾವು ವಾರ್ ರೂಮ್ ಕೂಡ ಪ್ರಾರಂಭ ಮಾಡ್ತೀವಿ. ಇವತ್ತು ಅನೇಕ ನಮ್ಮ ಪಕ್ಷದ ಮುಖಂಡರಿಗೆ ಕೂಡ ನಾನು ಹೇಳಿದ್ದೀನಿ, ನಮ್ಮ ಬ್ಲಾಕ್ ಅಧ್ಯಕ್ಷರು ಕೂಡ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೋದು, ಗ್ರಾಮೀಣ ಭಾಗದ ಅಧ್ಯಕ್ಷ ಇರ್ಬೋದು, ನಮ್ಮ ಪಕ್ಷದ ಮುಖಂಡರು ಇರ್ಬೋದು, ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಸ್ತೀನಿ. ಸ್ವತಃ ನಾನು ಕೂಡ ಬರ್ತೀನಿ ನಿಮ್ ಗ್ರಾಮಗಳಲ್ಲಿ, ನಿಮ್ ಹುಬ್ಳಿಯಲ್ಲಿ ನಾವು ಬರ್ತೀನಿ. ಇವತ್ತು ಒಂದು ಸ್ವಲ್ಪ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಮೊನ್ನೆ ನಡೆದಂತ 2023ರ ಚುನಾವಣೆ ತಾವು ಸ್ವಲ್ಪ ಒಂದು ಗಮನದಲ್ಲಿ ಇಟ್ಕೊಳ್ರಿ. ಇವತ್ತು 1978ರಿಂದ ಇಲ್ಲಿವರೆಗೆ 25ರ ಎಲೆಕ್ಷನ್, ನಿಮ್ಮನೆ 23 ಎಲೆಕ್ಷನ್ ಆಯ್ತು. ಭಾರತೀಯ ಜನತಾ ಪಕ್ಷ ಗ್ರಾಫಿಕ್ 40,000 ಎಂದೂ ಕೂಡ ಮುಂದೆ ಹೋಗಿಲ್ಲ. ಮಾಧ್ಯಮ ಸ್ನೇಹಿತರೆ ಬೇಕಾದ್ರೆ ಅಂಕಿಅಂಶ ನೋಡ್ರಿ. 78ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಸುಭಾಷ್ ಕಲ್ಲೂರ್ ಅವರು 99ರಲ್ಲಿ ಗೆದ್ರು ಕೂಡ 40,000 ಒಳಗಡೆ ಓಡ್ಕೊಂಡೆ ಅವರು ಗೆದ್ದಿದ್ರು. ಇವತ್ತ ಹುಮನಾಬಾದ್ ಮತಕ್ಷೇತ್ರದಲ್ಲಿ 40,000 ಇರ್ತಕ್ಕಂಥದ್ದು 77,000 ಹೋಗಿದೆ. ಹೆಂಗ್ ಹೋಯ್ತು? ಯಾವ ಕಾರಣ ಏನು? ಸೋಲುಗಳು ಇದೆ. ಸೋಲುಗಳು ಕೂಡ ನಾವು ಎದಕ್ಕೂ ಕೂಡ ಹೆದರ್ಕೊಂಡು ಮನೆ ಕೂಡಿರ್ತಕ್ಕಂಥದ್ದಲ್ಲ. ಸೋಲೋದು ಗೆಲ್ಲೋದು ಮುಖ್ಯ ಅಲ್ಲ. ನಾವು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ನಾವು ಆತ್ಮಲೋಕನೆ ಮಾಡ್ಕೋಬೇಕಾಗಿದೆ. ಇವತ್ತ
ಎಲ್ಲೋ 5,000, 10,000, 15,000 ಗ್ರಾಫಿಕ್ ಬ್ಯಾಗ್ ಹೋಗ್ಯದ, ತೆಳಗ್ ಹೋಗ್ಯದ, ಅದು ಒಂದು ಭಾಗ. ಇವತ್ತು ಕೇಶಪ್ಪಣ್ಣವರೇ 37,000, 40,000 ಅಂದ್ರೆ 77,000 ಇವತ್ತು ಹೋಗಿದೆ. ನಾವು ಎಲ್ಲರೂ ಕೂಡ ವಿಚಾರ ಮಾಡ್ತಕ್ಕಂಥದ್ದೇ ಬಂಧುಗಳೇ, ಇವತ್ತು ಯಾವ ಕಾರಣ, ಯಾವ ಉದ್ದೇಶ ಅಥವಾ ಯಾವ ರೀತಿ ಮತದಾನ ಆಯ್ತು, ಇದ್ರಲ್ಲೇ ವೋಟ್ ಚೋರಿ ಆಯ್ತು, ಯಾವ ರೀತಿ ಆಯ್ತು ಅನ್ನೋದು ಕೂಡ ನಾವು ವಿಚಾರ ಮಾಡ್ಬೇಕಾಗಿದೆ ಬಂಧುಗಳೇ. ಅದಕ್ಕೆ ದಯಮಾಡಿ ತಾವು ಇವಕ್ಕೆಲ್ಲರಿಗೂ ಕೂಡ ಮುಂದೆ ಬರ್ತಕ್ಕಂಥದ್ದಿಂದಲೇ ತಾವೆಲ್ಲ ಒಳ್ಳೆ ರೀತಿಯಿಂದ ಮಾಡಿ ಯಶಸ್ವಿ ಆಗ್ತೀರಿ. ಅದ್ರ ಜೊತೆಯಲ್ಲಿ ಇವತ್ತು ನನಗೆ ಮಾಹಿತಿ ಪ್ರಕಾರ ಇವತ್ತೇನು ಗೃಹಲಕ್ಷ್ಮಿ ಪ್ರಾರಂಭ ಆಗಿದೆ. ಇವತ್ತ ನಮ್ಮ ಪಂಚ್ ಗ್ಯಾರಂಟಿ ಅಧ್ಯಕ್ಷರು ಗೃಹಲಕ್ಷ್ಮಿಯಲ್ಲಿ ಸುಮಾರು 49,572 ಮಹಿಳೆಯರು ಇದ್ರದ್ದು ಸೌಲಭ್ಯ ಪಡಿತಾ ಇದ್ದಾರ. ಅಂದ್ರೆ ಎಷ್ಟು? 49,572 ಪರಿವಾರಗಳು. ಇವತ್ತು ಅನ್ನಭಾಗ್ಯಲ್ಲಿ ಸುಮಾರು 44,000 ಕುಟುಂಬಗಳು. ಇದು ನೋಡಿ ಸಣ್ಣದಲ್ಲ, 44,000 ಕುಟುಂಬಗಳು. ಇವತ್ತು ಗೃಹ ಜ್ಯೋತಿಯಲ್ಲಿ 46,000 ಕುಟುಂಬಗಳು. ಇದು ಸರ್ಕಾರದ ಇವತ್ತು ನಾವು ಮಾಡ್ತಾ ಇದ್ರೆ ಅಂಕಿಅಂಶ ಇವತ್ತೇನು ನಾವು ಕೊಡ್ತಾ ಇದೀವಿ, ಇದು ಅದು ಇದೆ ಡೈರೆಕ್ಟ್ ಆಗಿ 46,000 ಕುಟುಂಬಗಳು. ಇವತ್ತು ಯುವ ನಿಧಿ ಇವತ್ತೇನು ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಇವತ್ತು ಬರೀ ಅದ್ರಲ್ಲಿ ಮಾತ್ರ ಕಡಿಮೆ ಇದೆ. 2,650 ಜನ ಇದರಿಂದ ಉಪಯೋಗ ತಗೊಳ್ತಾ ಇದಾರ. ಅದಕ್ಕೆ ಇನ್ನೊಂದು ಇದೇನು ಸ್ಟಾರ್ಟ್ ಟು ಎಂಡ್ ಇವತ್ತೇನು KSRTC ಬಸ್ ನಲ್ಲಿ ಏನು ಮಹಿಳೆಯರು ಪ್ರಯಾಣ ಮಾಡ್ತಾ ಇದಾರ, ಇಲ್ಲಿವರೆಗೆ ಯಾವಾಗ ಪ್ರಾರಂಭ ಆಯ್ತು ಇಲ್ಲಿವರೆಗೆ 2,07,550 ಫಲಾನುಭವಿಗಳ ಸಂಖ್ಯೆ ಇವತ್ತು ಬಸ್ ನಲ್ಲಿ ಓಡಾಟ ಆಗಿದೆ. ಇದೆಲ್ಲ ಏನ್ ಹೇಳ್ತದ? ಹಿಂದೆ ಹೇಳ್ತಾ ಇದ್ರು 23 ಚುನಾವಣೆ ಆದ ನಂತರ ಯಾವುದು ಸ್ಕೀಮು ರೆಗ್ಯುಲರ್ ಆಗಿ ಬರೋದಿಲ್ಲ, ಇವರಿಂದ ಮಾಡಕ್ ಆಗೋದಿಲ್ಲ, ಚುನಾವಣೆಯಲ್ಲಿ ಹೇಳ್ಕೊಂಡಿದಾರ, ಅದಕ್ಕ ಇವ್ರು ಯಾವುದು ಕಾಂಗ್ರೆಸ್ ಕೊಡೋದಿಲ್ಲ. ಇವತ್ತೇನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು, ಈಗಿರ್ತಕ್ಕಂಥ ಪಕ್ಷದ ಅಧ್ಯಕ್ಷರಾದ BP ಹರಿಪ್ರಸಾದ್ ಅವರು, ನಿಕಟ ಪೂರ್ವ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು, ಇವತ್ತೆಲ್ಲರೂ ಕೂಡ ಇವತ್ತು ಒಳ್ಳೆ ರೀತಿಯಿಂದ ನಡೀತಾ ಇದೆ. ಈಗೂ ಕೂಡ ಹೊಸ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದಾರ, ಯಾವಾಗೂ ಸ್ಕೀಮ್ ನಿಲ್ಲದಿಲ್ಲ, ಹಳೇದೇನ್ ಮಾಡ್ಕೊಂಡು ಬಂದಿದೀವಿ ಆ ಸ್ಕೀಮ್ ಮುಂದುವರಿಸ್ತೀವಿ. ಇದಕ್ಕೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮವ್ರ ಪಕ್ಷದ ಮುಖಂಡರು ಇದಕ್ಕ ಪ್ರಚಾರ ಕಡಿಮೆ ಇದೆ, ಇವೆಲ್ಲ ಕೂಡ ಪ್ರಚಾರ ಮಾಡ್ಬೇಕು. ಅವ್ರು ಬಿಜೆಪಿದವ್ರು ನೋಡಿ ವರ್ಷಕ್ಕೆ 6,000 ರೂಪಾಯಿ 3 ಕಂತಿನಲ್ಲಿ ಪ್ರಧಾನಮಂತ್ರಿ ಇದರಿಂದ ನೇರವಾಗಿ ರೈತರ ಅಕೌಂಟಿಗೆ ಬರ್ತದೆ. ಎಷ್ಟು? 2,000 ರೂಪಾಯಿ. ಎಷ್ಟಾಯ್ತಪ್ಪ? 6,000 ರೂಪಾಯಿ. ನಾವು ತಿಂಗಳಿಗೆ ಮೇಲೆ 2,000 ರೂಪಾಯಿ ಕೊಡ್ತೇವೆ. ನಮಗಷ್ಟು ಪ್ರಚಾರ ಇಲ್ಲ. ಅವ್ರು ಹಾಕ ಭಾರತೀಯ ಜನತಾ ಪಕ್ಷ 2,000 ಹಾಕಿದ್ರೆ ಬಂಬಡಿ ಹೊಡಿತಾರೋ, ನಮ್ಮ 2,000 ಬಂದು, ನಮ್ದು 2,000 ಬಂದು. ಇವತ್ತು ನೋಡಿ ನಮ್ದು ಯಾಕೆ ಪ್ರಚಾರ ಇಲ್ಲ? ನಮ್ದು ಪ್ರಚಾರ ಆಗ್ಬೇಕಾರೆ, ನಮ್ಮ ಪ್ರಚಾರ ಆಗ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಮಾತನಾಡಬೇಕು. ಇವತ್ತೆಲ್ಲರೂ ಗುರ್ತಾಗ್ಬೇಕು. ಇವತ್ತು ಸ್ಕೀಮ್ ತಗೊಳ್ತಾ ಇದ್ದಾರ, ಕುಂಡ್ರುತ್ತಾ ಇದ್ದಾರ. ಈ ಸ್ಕೀಮ್ ನಿಂದ ಇವತ್ತು ಬಡವರಿಗಾಗಿ ಪರಿವರ್ತನೆ ಆಗುತ್ತೆ. ಏನಪ್ಪ ಕರ್ನಾಟಕ ಸರ್ಕಾರ ಮುಗಿತದೊಂದು ಅಂತ ಹೇಳ್ತಾನೆ ಇದ್ದಾರೆ. ಇವತ್ತು ನಮ್ದು ನೋಡೇ ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡುದು, ಕಲ್ಕತ್ತಾದಲ್ಲಿ, ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಾಡುದು, ಗುಜರಾತ್ನಲ್ಲಿ ಮಾಡುದು, ಕಾಂಗ್ರೆಸ್ ಇಲ್ಲೇ ಹೋಯ್ತದ ಅಂತ ಹೇಳೋರು ಭಾರತೀಯ ಜನತಾ ಪಕ್ಷದವರು. ಇವತ್ತಲ್ಲಿ ಪರಿಸ್ಥಿತಿ ಏನಾಯ್ತು? ಇವತ್ತು ನಾನೇನ್ ಹೇಳಕ್ ಇಚ್ಛೆ ಪಡ್ತೀನಿ, ಇವತ್ತು ತಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಕಾರ್ಯಗಳು ಮಾಡ್ರಿ, ಯಶಸ್ವಿ ಆಗ್ಲಿ. ಮುಂದೆ ಬರ್ತಕ್ಕಂಥದ್ದಿಂದಲ್ಲಿ ಇದು ಒಂದು ಚಾಲೆಂಜಿಂಗ್ ತಗೊಳ್ಳಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಅಲ್ಲಂತೂ ಸಿಂಬಾಲ್ ಇರೋದಿಲ್ಲ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಸಿಂಬಾಲ್ ಇರ್ತಕ್ಕಂಥ ಇದೆ. ಅದಕ್ಕೆ ದಯಮಾಡಿ ನಾವು ಶಕ್ತಿ ತೋರಿಸಬೇಕಾಗಿದೆ. ಇಷ್ಟೊಂದು ಯೋಜನೆಗಳು, ಇಷ್ಟೊಂದು ಜನ ಫಲಾನುಭವಿಗಳು ಇದರಿಂದ ತಗೊಳ್ತಾ ಇದ್ದಾರ. ಇವತ್ತೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯನಿರ್ವಹಣೆ ಮಾಡಿದ್ರ ಯಾವುದೂ ಕೂಡ ದೊಡ್ಡದಲ್ಲ ಅಂತ ನಾನು ಭಾವಿಸಿದ್ರಿ. ಇವತ್ತೇನು ತಾವೆಲ್ಲರೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಏನು ಈ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದ್ರು, ತಾವೆಲ್ಲರೂ ಕೂಡ ಏನೇ ಕಾರ್ಯಗಳಿದ್ರು ಕೂಡ ಒಂದೇ ದಿನದಲ್ಲಿ ತಾವೆಲ್ಲ ಕಾರ್ಯಗಳು ಮೊಟಕುಗೊಳಿಸಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನನ್ನ ಪರವಾಗಿ ಕೂಡ ನಾನು ನಿಮ್ಗೆ ಅಭಿನಂದನೆ ಕೊಡ್ತೀನಿ. ನಾನು ಕೋಟಿ ನಿಮ್ಗೆಲ್ಲರಿಗೆ ನಮಸ್ಕರಿಸಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬೆಳಿಬೇಕು. ಇವತ್ತು ನೀವು ನೋಡ್ತಾ ಇದ್ರಿ, ಹುಮನಾಬಾದ್ನಲ್ಲಿ
ಇವತ್ತು ಅನೇಕ ಯೋಜನೆಗಳು ಬೇರೆ ಬೇರೆ ತಾಲೂಕುಗಳಿಗೆ ಹೋಗ್ತಾ ಇದೆ. ಹುಮ್ನಾಬಾದ್ನಲ್ಲಿ ಯಾವುದು ಬೃಹತ್ವಾದಂತ ಯೋಜನೆಗಳು ಬರ್ತಾ ಇಲ್ಲ. ಇವತ್ತು ತಾವು ಇದಕ್ಕೆ ಏನಾಯ್ತು, ನಮ್ಮದೇ ಆದಂತ ಒಂದು ತಪ್ಪುಲಿಂದ ಇವತ್ತು ನಾವು ಹುಮ್ನಾಬಾದ್ ಕ್ಷೇತ್ರ 10 ವರ್ಷದಿಂದ ಹೋಗಿದೆ. ಯಾಕಂದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವ್ರ ಜೊತೆ ನಾವು ಕೂಡ ಸಚಿವರಾಗಿ ಸೇವೆ ಮಾಡಿ ಇವತ್ತ ಸಾಕಷ್ಟು ದುಡ್ಡು ತಂದು ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂತ ಸಭೆ ಇತ್ತು. ಆದ್ರ ದೈವ ದುರ್ಭಾಗ್ಯನೋ ಗೊತ್ತಿಲ್ಲ, ಅದಕ್ಕೆ ಅವರು ಕೂಡ ಹೆದರ್ಕೊಂಡಿರ್ತಕ್ಕಂಥದ್ದಲ್ಲ. ಸೋಲು ಗೆಲುವು ಎರಡು ಕೂಡ ಸಹಜವಾಗಿ ತೋಡಿರ್ತಕ್ಕಂಥದ್ದು. ಸೋತಿದೀವಿ ಅಂತ ನಾವಲ್ಲಿ ಮನೆ ಕೂಡಿರ್ತಕ್ಕಂಥದ್ದಲ್ಲ, ಸುಮಾರು ದಿನ ಜನರ ಮಧ್ಯದಲ್ಲಿ ಸೇರಿ ಜನರ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ತೊಡಗಿದ್ದೀನಿ, ನಿಮ್ ಜೊತೆಲಿದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರಿಗೂ ಕೂಡ ಹೆದರಿ ಬಗ್ಗಿ ತಗ್ಗಿ ಮಾಡ್ತಕ್ಕಂಥ ಇದರಲ್ಲಿ ಹೋಗ್ಬೇಡ್ರಿ. ನಿಮ್ ಜೊತೆಲಿ ನಾನಿದ್ದೀನಿ. ಏನೇ ಇದ್ರು ಕೂಡ ನಮಗ್ ನೇರವಾಗಿ ಹೇಳಿ, ಯಾರೇ ಹೇಳಿ ಹೆದರ್ಸಿದ್ರು, ಯಾರೇ ಏನು ಮಾತಾಡಿದ್ರು ಅಂತ ನಮಗೆ ಹೇಳಿ ನೇರವಾಗಿ. ನೀವೇನು ಮಾಡೋದಿಲ್ಲ, ಸುಮ್ಮನೆ ನಿಮ್ಗೆ ಹೆದರ್ಸ್ತಾರ, ನೀವು ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಹೇಳ್ತೀರಿ, ಅದರಿಂದ ಉಪಯೋಗ ಆಗೋದಿಲ್ಲ. ನೀವು ಯಾರು ಕೂಡ ಹೆದರ್ತಕ್ಕಂಥದ್ದಲ್ಲ. ನಾನ್ ನಿಮ್ ಜೊತೆಲಿದ್ದೀನಿ, ನೀವು ಯಾರು ಕೂಡ ಹೆದರ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋಗ್ಬೇಡ್ರಿ. ಯಾವುದೇ ಕಷ್ಟ ಕಾಲದಲ್ಲಿ ಕೂಡ ನಾವು ಒಳ್ಳೇದಕ್ಕೂ ನಿಮ್ ಜೊತೆಲಿದ್ದೀನಿ, ಕಷ್ಟ ಕಾಲದಲ್ಲಿ ಕೂಡ ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಹೇಳಿ ಇವತ್ತೇನು ಈ ಒಂದು SR ಬಹಳ ಯಶಸ್ವಿಯಾಗಿ ಈ ಒಂದು ಮಾಡ್ತೀರಾ. ನೀವು ಇವತ್ತಿನಿಂದ ನಾಳೆಯಿಂದ ನೀವು ಪ್ರಾರಂಭ ಮಾಡಬೇಕು. ಯಾಕಂದ್ರೆ 29ನೇ ತಾರೀಕುವರೆಗೆ ಇದು ಮುಗಿಸ್ಬೇಕು. ಅದಕ್ಕೆಂದು ತಾವೆಲ್ಲರೂ ಕೂಡ ಮಾಡ್ತಿರೋ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಕೂಡ ಅವ್ರವ್ರ ಜವಾಬ್ದಾರಿ, ಅವರು ಕೂಡ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೀ ಬೀದರ್ ಹುಮ್ನಾಬಾದ್ ಕ್ಷೇತ್ರ ಅಲ್ಲ, ಇಡೀ ಬೀದರ್ ಜಿಲ್ಲೆಯಲ್ಲಿ ಕೂಡ ಅವರು ಪ್ರವಾಸ ಮಾಡಿ ಇದ್ರ ಬಗ್ಗೆ ಎಲ್ಲ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಕೂಡಿ ಮಾಡಿದಾಗ ಯಶಸ್ವಿ ಆಗ್ತದೆ ಅಂತ ನಾನು ಹೇಳಿ, ತಾವೆಲ್ಲ ಕೂಡ ನಾನು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ನಾನು ನಿನ್ನೆ ಅವರು ಅಲ್ಲಿ ಮಾತಾಡುವಾಗ ನಾನು ಇರ್ಲಿಲ್ಲ, ಬಹಳ ವಿಚಾರಗಳು ಬಹಳ ಒಳ್ಳೆ ರೀತಿಯಿಂದ ಅವರು ವ್ಯಕ್ತಪಡಿಸಿದಾರ. ಹಾಗಾಗಿ ಅವರು ತಮ್ಗೆಲ್ಲರಿಗೆ ಕೋಟಿ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. बोलो भारत माता की, बोलो भारत माता की, वंदे वंदे. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.